ಹೆಂಗಿದೆ ಕಟ್ಟಡ ನೋಡ್ರಿ. ಕಾಯಾನೈ ಪಿಯಾನೈ ಗ್ಲಾಸ್ ಪೋಡ್ಲಲ್ಲ. 3 ಕೋಟಿ ರಿಲೀಸ್ ಆಗಿದೆ, 2 ಕೋಟಿ ರಿಲೀಸ್ ಆಗಿಲ್ಲ. ಮೀನಾಮೇಷ ಎಣಿಸ್ತಾ ಇದೆ. ಅದಾದ್ರೆ ಕರೆಕ್ಟ್ ಆಗ್ತಾ ಇತ್ತು. 8 ವರ್ಷ ಕಳೆದ್ರೂ ಕಟ್ಟಡ ಮಾತ್ರ ನಿರ್ಮಾಣ ಆಗ್ತಾ ಇಲ್ಲ. ಈಗಾಗಲೇ 5 ಕೋಟಿ ಅನುದಾನ ಪೈಕಿ 3 ಕೋಟಿ ರಿಲೀಸ್ ಆಗಿದೆ, 2 ಕೋಟಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಸಿದ್ದರಾಮಯ್ಯನವರಿಗೆ ಅವರ ಮನೆ ನವೀಕರಣಕ್ಕೆ ದುಡ್ಡಿದೆ. ಅರಸು ಅವರ ಮನೆ ಭವನ ನವೀಕರಣಕ್ಕೆ ದುಡ್ಡಿಲ್ಲ. ವಾಟ್ ಈಸ್ ದಿಸ್? 6-7 ವರ್ಷ ಆಗದ್ದು 2 ಗಂಟೆಯಲ್ಲಿ ಶುರು. ಇನ್ನು ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ಹಿಂದುಳಿದ ವರ್ಗಗಳ ಇಲಾಖೆಯವರು ಎಚ್ಚೆತ್ತರು. ತಕ್ಷಣವೇ ಸ್ಥಳಕ್ಕೆ ಆಗಮಿಸಿ ಕಟ್ಟಡದ ಸುತ್ತಮುತ್ತ ಬೆಳೆದಿದ್ದ ಗಿಡಗಂಟಿ ಕಸವನ್ನ ಜೆಸಿಬಿಯಿಂದ ಕ್ಲೀನ್ ಮಾಡಿದ್ರು. ವರದಿ ಪ್ರಸಾರ ಆಗ್ತಿದ್ದಂತೆ 50 ಲಕ್ಷ ರಿಲೀಸ್. ಇನ್ನು ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ಶಿವಮೊಗ್ಗ ಜಿಲ್ಲಾಡಳಿತದವರು ಎಚ್ಚೆತ್ತುಕೊಂಡ್ರು. ತಕ್ಷಣವೇ ಕಟ್ಟಡ ನಿರ್ಮಾಣಕ್ಕೆ 50 ಲಕ್ಷ ಹಣ ರಿಲೀಸ್ ಆಗಿಯೇ ಹೋಯಿತು. ಹಣ ರಿಲೀಸ್ ಆಗ್ತಿದ್ದಂತೆ ಕಟ್ಟಡ ನಿರ್ಮಾಣಕ್ಕೆ ಸಾಮಗ್ರಿಗಳು ಬಂದವು. ಇನ್ನು ಕಟ್ಟಡದ ಕಾಮಗಾರಿ ಅರ್ಧಕ್ಕೆ ನಿಂತಿತ್ತು. ತಕ್ಷಣವೇ ಎಂ ಸ್ಟ್ಯಾಂಡ್, ಸಿಮೆಂಟ್ ಸೇರಿದಂತೆ ಕಟ್ಟಡ ಕಾಮಗಾರಿಗೆ ಬೇಕಾದ ಸಾಮಗ್ರಿಗಳನ್ನು ತರಿಸಲಾಯಿತು. ಕೆಲಸ ಪ್ರಾರಂಭ ಆಗಿರೋದನ್ನ ಗಮನಿಸಿದ ಹಿಂದುಳಿದ ಒಕ್ಕೂಟದ ಸದಸ್ಯರು ರಿಪಬ್ಲಿಕ್ ಕನ್ನಡದ ಕಾರ್ಯಕ್ಕೆ ಅಭಿನಂದನೆ ಸಲ್ಲಿಸಿ ಧನ್ಯವಾದ ಹೇಳಿದ್ರು. ಸುದ್ದಿಯನ್ನ ಬಿತ್ತರಿಸಿ 2 ಗಂಟೆಗಳಲ್ಲಿ ಜೆಸಿಬಿಯನ್ನ ತಂದು ಸ್ವಚ್ಛಗೊಳಿಸಿರುವಂತದ್ದು. ಅದರ ಜೊತೆಗೆ ಏನು ಕಾಮಗಾರಿಯನ್ನ ಪ್ರಾರಂಭಿಸಲಿಕ್ಕೆ ಎಂಸ್ಯಾಂಡ್ ಸಹ ಬಂದಿದೆ. ನೋಡಬಹುದು, ಇಲ್ಲಿ ಎಂಸ್ಯಾಂಡ್ ಸಹ ತಂದು ಇಲ್ಲಿ ಹಾಕಿರುವಂತದ್ದು. ಜೊತೆಗೆ ಇದಕ್ಕೆ ಬೇಕಾದಂತ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಸಿಮೆಂಟ್ ಬಂದಿದೆ. ಸಿಮೆಂಟ್ ಅನ್ನು ನಿಮಗೆ ತೋರಿಸ್ತಾ ಹೋಗ್ತೇನೆ. ತಂದು ಇದರಲ್ಲಿ ಆ ಕಟ್ಟಡ ಈಗ ಪೂರ್ಣ ಆಗಬೇಕಿದೆ, ಅದಕ್ಕೆ ಬೇಕಾದಂತ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಿರುವಂತದ್ದು. ಅಲ್ಲಿ ಸಿಮೆಂಟ್ ಬಂದಿರುವಂತದ್ದು. ಮತ್ತೆ 2-3 ದಿನಗಳಿಂದ ಇಲ್ಲಿಗೆ ಕೆಲಸ ಶುರುವಾಗುತ್ತೆ. ಈಗಾಗಲೇ ಸರ್ಕಾರ ಮತ್ತೆ 50 ಲಕ್ಷ ರೂಪಾಯಿ ಸಹ ಹಣವನ್ನ ಸಹ ಬಿಡುಗಡೆ ಮಾಡಿರುವಂತದ್ದು. ಈ ತರದ ಕೆಲಸಗಳು ಆಗಬೇಕು. ಚಟುವಟಿಕೆಗಳು ಕ್ರಿಯಾತ್ಮಕವಾಗಿ, ರಚನಾತ್ಮಕವಾಗಿ ಆಗಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಟಿವಿ ಅವರಿಗೆ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ವರದಿ ಮತ್ತೆ ನಿಮ್ಮ ಏನು ಟಿವಿನಲ್ಲಿ ಬಿತ್ತರಿಸಿದ ಇಂಪ್ಯಾಕ್ಟ್ ಇಷ್ಟು ಫಾಸ್ಟ್ ಆಗಿ ಆಗಲಿಕ್ಕೆ ಕಾರಣ ಆಯಿತು. ನಾವು ಒಕ್ಕೂಟದವರು ಹಣ ರಿಲೀಸ್ ಮಾಡೋದಕ್ಕೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅದನ್ನು ತರಿಸೋದಕ್ಕೆ ಉಸ್ತುವಾರಿ ಸಚಿವರು ಇರ್ಬೋದು, ಎಲ್ಲರನ್ನು ಭೇಟಿ ಮಾಡಿದ್ದು ಎಲ್ಲ ಆಗಿ ಏನೋ ಒಂದು ಹಂತಕ್ಕೆ ಅದು ಬಂದಿತ್ತು. ಅದೇ ಟೈಮಿಗೆ ನಿಮ್ಮದು ಆಗಿದ್ದು ನಮಗೆ ತುಂಬ ಹೆಲ್ಪ್ ಆಗಿದೆ. ಇದು ಸಾರ್ವಜನಿಕ ಕೆಲಸ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಈಗ ದೇವರಾಜ ಅರಸು ನಿಗಮ ಮತ್ತೆ ಮಂಡಳಿಗಳದ್ದು ಆಫೀಸ್ಗಳೆಲ್ಲ ಬಾಡಿಗೆನಲ್ಲಿದೆ. ಸುಮಾರು ಒಂದು ವರ್ಷಕ್ಕೆ 15-20 ಲಕ್ಷ ಬಾಡಿಗೆ ಕೊಡುತ್ತೆ. ಅವರೆಲ್ಲ ಇಲ್ಲೇ ಒಂದೇ ಕಡೆ ಬಂದ್ಬಿಟ್ರೆ ಎಲ್ಲ ಕಾರ್ಯಕ್ರಮಗಳನ್ನ ಇಲ್ಲೇ ಮಾಡಬಹುದು. ಯಾವಾಗ ಹಣ ರಿಲೀಸ್ ಆಯ್ತೋ ಕಟ್ಟಡ ಕಾಮಗಾರಿ ಕೆಲಸ ಶುರುವಾಯಿತು. ಇದು ಸೂಪರ್ 3ಯ ಮತ್ತೊಂದು ಮೆಗಾ ಇಂಪ್ಯಾಕ್ಟ್. ಇದನ್ನ ಇಲ್ಲಿಗೆ ಬಿಡೋದಿಲ್ಲ. ಅರಸು ಕಟ್ಟಡ ಕಂಪ್ಲೀಟ್ ಆಗೋವರೆಗೆ ಸೂಪರ್ 3 ಬೆನ್ನಟ್ಟುತ್ತಲೇ ಇರುತ್ತೆ. ಕ್ಯಾಮರಾಮ್ಯಾನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನೋಡಿ ಹೆಂಗಿದೆ ಕಟ್ಟಡ ನೋಡ್ರಿ. ಕಾಯಾನೈ ಪಿಯಾನೈ ಗ್ಲಾಸ್ ಪೋಡ್ಲಲ್ಲ. 3 ಕೋಟಿ ರಿಲೀಸ್ ಆಗಿದೆ, 2 ಕೋಟಿ ರಿಲೀಸ್ ಆಗಿಲ್ಲ. ಮೀನಾಮೇಷ ಎಣಿಸ್ತಾ ಇದೆ. ಅದಾದ್ರೆ ಕರೆಕ್ಟ್ ಆಗ್ತಾ ಇತ್ತು. 8 ವರ್ಷ ಕಳೆದ್ರೂ ಕಟ್ಟಡ ಮಾತ್ರ ನಿರ್ಮಾಣ ಆಗ್ತಾ ಇಲ್ಲ. ಈಗಾಗಲೇ 5 ಕೋಟಿ ಅನುದಾನ ಪೈಕಿ 3 ಕೋಟಿ ರಿಲೀಸ್ ಆಗಿದೆ, 2 ಕೋಟಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಸಿದ್ದರಾಮಯ್ಯನವರಿಗೆ ಅವರ ಮನೆ ನವೀಕರಣಕ್ಕೆ ದುಡ್ಡಿದೆ. ಅರಸು ಅವರ ಮನೆ ಭವನ ನವೀಕರಣಕ್ಕೆ ದುಡ್ಡಿಲ್ಲ. ವಾಟ್ ಈಸ್ ದಿಸ್? 6-7 ವರ್ಷ ಆಗದ್ದು 2 ಗಂಟೆಯಲ್ಲಿ ಶುರು. ಇನ್ನು ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ಹಿಂದುಳಿದ ವರ್ಗಗಳ ಇಲಾಖೆಯವರು ಎಚ್ಚೆತ್ತರು. ತಕ್ಷಣವೇ ಸ್ಥಳಕ್ಕೆ ಆಗಮಿಸಿ ಕಟ್ಟಡದ ಸುತ್ತಮುತ್ತ ಬೆಳೆದಿದ್ದ ಗಿಡಗಂಟಿ ಕಸವನ್ನ ಜೆಸಿಬಿಯಿಂದ ಕ್ಲೀನ್ ಮಾಡಿದ್ರು. ವರದಿ ಪ್ರಸಾರ ಆಗ್ತಿದ್ದಂತೆ 50 ಲಕ್ಷ ರಿಲೀಸ್. ಇನ್ನು ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ಶಿವಮೊಗ್ಗ ಜಿಲ್ಲಾಡಳಿತದವರು ಎಚ್ಚೆತ್ತುಕೊಂಡ್ರು. ತಕ್ಷಣವೇ ಕಟ್ಟಡ ನಿರ್ಮಾಣಕ್ಕೆ 50 ಲಕ್ಷ ಹಣ ರಿಲೀಸ್ ಆಗಿಯೇ ಹೋಯಿತು. ಹಣ ರಿಲೀಸ್ ಆಗ್ತಿದ್ದಂತೆ ಕಟ್ಟಡ ನಿರ್ಮಾಣಕ್ಕೆ ಸಾಮಗ್ರಿಗಳು ಬಂದವು. ಇನ್ನು ಕಟ್ಟಡದ ಕಾಮಗಾರಿ ಅರ್ಧಕ್ಕೆ ನಿಂತಿತ್ತು. ತಕ್ಷಣವೇ ಎಂ ಸ್ಟ್ಯಾಂಡ್, ಸಿಮೆಂಟ್ ಸೇರಿದಂತೆ ಕಟ್ಟಡ ಕಾಮಗಾರಿಗೆ ಬೇಕಾದ ಸಾಮಗ್ರಿಗಳನ್ನು ತರಿಸಲಾಯಿತು. ಕೆಲಸ ಪ್ರಾರಂಭ ಆಗಿರೋದನ್ನ ಗಮನಿಸಿದ ಹಿಂದುಳಿದ ಒಕ್ಕೂಟದ ಸದಸ್ಯರು ರಿಪಬ್ಲಿಕ್ ಕನ್ನಡದ ಕಾರ್ಯಕ್ಕೆ ಅಭಿನಂದನೆ ಸಲ್ಲಿಸಿ ಧನ್ಯವಾದ ಹೇಳಿದ್ರು. ಸುದ್ದಿಯನ್ನ ಬಿತ್ತರಿಸಿ 2 ಗಂಟೆಗಳಲ್ಲಿ ಜೆಸಿಬಿಯನ್ನ ತಂದು ಸ್ವಚ್ಛಗೊಳಿಸಿರುವಂತದ್ದು. ಅದರ ಜೊತೆಗೆ ಏನು ಕಾಮಗಾರಿಯನ್ನ ಪ್ರಾರಂಭಿಸಲಿಕ್ಕೆ ಎಂಸ್ಯಾಂಡ್ ಸಹ ಬಂದಿದೆ. ನೋಡಬಹುದು, ಇಲ್ಲಿ ಎಂಸ್ಯಾಂಡ್ ಸಹ ತಂದು
ತಂದು ಇಲ್ಲಿ ಹಾಕಿರುವಂತದ್ದು. ಜೊತೆಗೆ ಇದಕ್ಕೆ ಬೇಕಾದಂತ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಸಿಮೆಂಟ್ ಬಂದಿದೆ. ಸಿಮೆಂಟ್ ಅನ್ನು ನಿಮಗೆ ತೋರಿಸ್ತಾ ಹೋಗ್ತೇನೆ. ತಂದು ಇದರಲ್ಲಿ ಕಟ್ಟಡ ಏನು ಈಗ ಪೂರ್ಣ ಆಗಬೇಕಿದೆ, ಅದಕ್ಕೆ ಬೇಕಾದಂತ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಿರುವಂತದ್ದು. ಅಲ್ಲಿ ಸಿಮೆಂಟ್ ಬಂದಿರುವಂತದ್ದು. ಮತ್ತೆ 2-3 ದಿನಗಳಿಂದ ಇಲ್ಲಿಗೆ ಕೆಲಸ ಶುರುವಾಗುತ್ತೆ. ಈಗಾಗಲೇ ಸರ್ಕಾರ ಮತ್ತೆ 50 ಲಕ್ಷ ರೂಪಾಯಿ ಸಹ ಹಣವನ್ನ ಸಹ ಬಿಡುಗಡೆ ಮಾಡಿರುವಂತದ್ದು. ಈ ತರದ ಕೆಲಸಗಳು ಆಗಬೇಕು. ಚಟುವಟಿಕೆಗಳು ಕ್ರಿಯಾತ್ಮಕವಾಗಿ ರಚನಾತ್ಮಕವಾಗಿ ಆಗಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಟಿವಿ ಅವರಿಗೆ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ವರದಿ ಮತ್ತೆ ನಿಮ್ಮ ಏನು ಟಿವಿನಲ್ಲಿ ಬಿತ್ತರಿಸಿದ ಇಂಪ್ಯಾಕ್ಟ್ ಇಷ್ಟು ಫಾಸ್ಟ್ ಆಗಿ ಆಗಲಿಕ್ಕೆ ಕಾರಣ ಆಯಿತು. ನಾವು ಒಕ್ಕೂಟದವರು ಹಣ ರಿಲೀಸ್ ಮಾಡೋದಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅದನ್ನ ತರಿಸೋದಕ್ಕೆ ಉಸ್ತುವಾರಿ ಸಚಿವರು ಇರ್ಬೋದು ಎಲ್ಲರನ್ನು ಭೇಟಿ ಮಾಡಿದ್ದು ಎಲ್ಲ ಆಗಿ ಏನೋ ಒಂದು ಹಂತಕ್ಕೆ ಅದು ಬಂದಿತ್ತು. ಅದೇ ಟೈಮಿಗೆ ನಿಮ್ದು ಆಗಿದ್ದು ನಮಗೆ ತುಂಬಾ ಹೆಲ್ಪ್ ಆಗಿದೆ. ಇದು ಸಾರ್ವಜನಿಕ ಕೆಲಸ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಈಗ ದೇವರಾಜ ಅರಸು ನಿಗಮ ಮತ್ತೆ ಮಂಡಳಿಗಳದ್ದು ಆಫೀಸ್ಗಳೆಲ್ಲ ಬಾಡಿಗೆನಲ್ಲಿದೆ. ಸುಮಾರು ಒಂದು ವರ್ಷಕ್ಕೆ 15-20 ಲಕ್ಷ ಬಾಡಿಗೆ ಕೊಡುತ್ತೆ. ಅವರೆಲ್ಲ ಇಲ್ಲೇ ಒಂದೇ ಕಡೆ ಬಂದ್ಬಿಟ್ರೆ ಎಲ್ಲ ಕಾರ್ಯಕ್ರಮಗಳನ್ನ ಇಲ್ಲೇ ಮಾಡಬಹುದು. ಯಾವಾಗ ಹಣ ರಿಲೀಸ್ ಆಯ್ತೋ ಕಟ್ಟಡ ಕಾಮಗಾರಿ ಕೆಲಸ ಶುರುವಾಯಿತು. ಇದು ಸೂಪರ್ 3ಯ ಮತ್ತೊಂದು ಮೆಗಾ ಇಂಪ್ಯಾಕ್ಟ್. ಇದನ್ನ ಇಲ್ಲಿಗೆ ಬಿಡೋದಿಲ್ಲ. ಅರಸು ಕಟ್ಟಡ ಕಂಪ್ಲೀಟ್ ಆಗೋವರೆಗೆ ಸೂಪರ್ 3 ಬೆನ್ನಟ್ಟುತ್ತಲೇ ಇರುತ್ತೆ. ಕ್ಯಾಮರಾಮ್ಯಾನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನೋಡಿ ಹೆಂಗಿದೆ ಕಟ್ಟಡ ನೋಡ್ರಿ. ಕಾಯಾನೈ ಪಿಯಾನೈ ಗ್ಲಾಸ್ ಪೋಡ್ಲಲ್ಲ. 3 ಕೋಟಿ ರಿಲೀಸ್ ಆಗಿದೆ, 2 ಕೋಟಿ ರಿಲೀಸ್ ಆಗಿಲ್ಲ. ಮೀನಾಮೇಷ ಎಣಿಸ್ತಾ ಇದೆ. ಅದಾದ್ರೆ ಕರೆಕ್ಟ್ ಆಗ್ತಾ ಇತ್ತು. 8 ವರ್ಷ ಕಳೆದ್ರೂ ಕಟ್ಟಡ ಮಾತ್ರ ನಿರ್ಮಾಣ ಆಗ್ತಾ ಇಲ್ಲ. ಈಗಾಗಲೇ 5 ಕೋಟಿ ಅನುದಾನ ಪೈಕಿ 3 ಕೋಟಿ ರಿಲೀಸ್ ಆಗಿದೆ, 2 ಕೋಟಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಸಿದ್ದರಾಮಯ್ಯನವರಿಗೆ ಅವರ ಮನೆ ನವೀಕರಣಕ್ಕೆ ದುಡ್ಡಿದೆ. ಅರಸು ಅವರ ಮನೆ ಭವನ ನವೀಕರಣಕ್ಕೆ ದುಡ್ಡಿಲ್ಲ. ವಾಟ್ ಈಸ್ ದಿಸ್? 6-7 ವರ್ಷ ಆಗದ್ದು 2 ಗಂಟೆಯಲ್ಲಿ ಶುರು. ಇನ್ನು ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ಹಿಂದುಳಿದ ವರ್ಗಗಳ ಇಲಾಖೆಯವರು ಎಚ್ಚೆತ್ತರು. ತಕ್ಷಣವೇ ಸ್ಥಳಕ್ಕೆ ಆಗಮಿಸಿ ಕಟ್ಟಡದ ಸುತ್ತಮುತ್ತ ಬೆಳೆದಿದ್ದ ಗಿಡಗಂಟಿ ಕಸವನ್ನ ಜೆಸಿಬಿಯಿಂದ ಕ್ಲೀನ್ ಮಾಡಿದ್ರು. ವರದಿ ಪ್ರಸಾರ ಆಗ್ತಿದ್ದಂತೆ 50 ಲಕ್ಷ ರಿಲೀಸ್. ಇನ್ನು ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ಶಿವಮೊಗ್ಗ ಜಿಲ್ಲಾಡಳಿತದವರು ಎಚ್ಚೆತ್ತುಕೊಂಡ್ರು. ತಕ್ಷಣವೇ ಕಟ್ಟಡ ನಿರ್ಮಾಣಕ್ಕೆ 50 ಲಕ್ಷ ಹಣ ರಿಲೀಸ್ ಆಗಿಯೇ ಹೋಯಿತು. ಹಣ ರಿಲೀಸ್ ಆಗ್ತಿದ್ದಂತೆ ಕಟ್ಟಡ ನಿರ್ಮಾಣಕ್ಕೆ ಸಾಮಗ್ರಿಗಳು ಬಂದ್ವು. ಇನ್ನು ಕಟ್ಟಡದ ಕಾಮಗಾರಿ ಅರ್ಧಕ್ಕೆ ನಿಂತಿತ್ತು. ತಕ್ಷಣವೇ ಎಂ ಸ್ಟ್ಯಾಂಡ್, ಸಿಮೆಂಟ್ ಸೇರಿದಂತೆ ಕಟ್ಟಡ ಕಾಮಗಾರಿಗೆ ಬೇಕಾದ ಸಾಮಗ್ರಿಗಳನ್ನ ತರಿಸಲಾಯಿತು. ಕೆಲಸ ಪ್ರಾರಂಭ ಆಗಿರೋದನ್ನ ಗಮನಿಸಿದ ಹಿಂದುಳಿದ ಒಕ್ಕೂಟದ ಸದಸ್ಯರು ರಿಪಬ್ಲಿಕ್ ಕನ್ನಡದ ಕಾರ್ಯಕ್ಕೆ ಅಭಿನಂದನೆ ಸಲ್ಲಿಸಿ ಧನ್ಯವಾದ ಹೇಳಿದ್ರು. ಸುದ್ದಿಯನ್ನ ಬಿತ್ತರಿಸಿ 2 ಗಂಟೆಗಳಲ್ಲಿ ಜೆಸಿಬಿಯನ್ನ ತಂದು ಸ್ವಚ್ಛಗೊಳಿಸಿರುವಂತದ್ದು. ಅದರ ಜೊತೆಗೆ ಏನು ಕಾಮಗಾರಿಯನ್ನ ಪ್ರಾರಂಭಿಸಲಿಕ್ಕೆ ಎಂಸ್ಯಾಂಡ್ ಸಹ ಬಂದಿದೆ. ನೋಡಬಹುದು ಇಲ್ಲಿ ಎಂಸ್ಯಾಂಡ್ ಸಹ ತಂದು ಇಲ್ಲಿ ಹಾಕಿರುವಂತದ್ದು. ಜೊತೆಗೆ ಇದಕ್ಕೆ ಬೇಕಾದಂತ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಸಿಮೆಂಟ್ ಬಂದಿದೆ. ಸಿಮೆಂಟ್ ಅನ್ನು ನಿಮಗೆ ತೋರಿಸ್ತಾ ಹೋಗ್ತೇನೆ. ತಂದು ಇದರಲ್ಲಿ ಕಟ್ಟಡ ಏನು ಈಗ ಪೂರ್ಣ ಆಗಬೇಕಿದೆ, ಅದಕ್ಕೆ ಬೇಕಾದಂತ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಿರುವಂತದ್ದು. ಅಲ್ಲಿ ಸಿಮೆಂಟ್ ಬಂದಿರುವಂತದ್ದು. ಮತ್ತೆ 2-3 ದಿನಗಳಿಂದ ಇಲ್ಲಿಗೆ ಕೆಲಸ ಶುರುವಾಗುತ್ತೆ. ಈಗಾಗಲೇ ಸರ್ಕಾರ ಮತ್ತೆ 50 ಲಕ್ಷ ರೂಪಾಯಿ ಸಹ ಹಣವನ್ನ ಸಹ ಬಿಡುಗಡೆ ಮಾಡಿರುವಂತದ್ದು. ಈ ತರದ ಕೆಲಸಗಳು ಆಗಬೇಕು. ಚಟುವಟಿಕೆಗಳು ಕ್ರಿಯಾತ್ಮಕವಾಗಿ ರಚನಾತ್ಮಕವಾಗಿ ಆಗಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಟಿವಿ ಅವರಿಗೆ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ವರದಿ ಮತ್ತೆ ನಿಮ್ಮ ಏನು ಟಿವಿನಲ್ಲಿ ಬಿತ್ತರಿಸಿದ ಇಂಪ್ಯಾಕ್ಟ್ ಇಷ್ಟು ಫಾಸ್ಟ್ ಆಗಿ ಆಗಲಿಕ್ಕೆ ಕಾರಣ ಆಯಿತು. ನಾವು ಒಕ್ಕೂಟದವರು ಹಣ ರಿಲೀಸ್ ಮಾಡೋದಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅದನ್ನ ತರಿಸೋದಕ್ಕೆ ಉಸ್ತುವಾರಿ ಸಚಿವರು ಇರ್ಬೋದು ಎಲ್ಲರನ್ನು ಭೇಟಿ ಮಾಡಿದ್ದು ಎಲ್ಲ ಆಗಿ ಏನೋ ಒಂದು ಹಂತಕ್ಕೆ ಅದು ಬಂದಿತ್ತು. ಅದೇ ಟೈಮಿಗೆ ನಿಮ್ದು ಆಗಿದ್ದು ನಮಗೆ ತುಂಬಾ ಹೆಲ್ಪ್ ಆಗಿದೆ. ಇದು ಸಾರ್ವಜನಿಕ ಕೆಲಸ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಈಗ ದೇವರಾಜ ಅರಸು ನಿಗಮ ಮತ್ತೆ ಮಂಡಳಿಗಳದ್ದು ಆಫೀಸ್ಗಳೆಲ್ಲ ಬಾಡಿಗೆನಲ್ಲಿದೆ. ಸುಮಾರು ಒಂದು ವರ್ಷಕ್ಕೆ 15-20 ಲಕ್ಷ ಬಾಡಿಗೆ ಕೊಡುತ್ತೆ. ಅವರೆಲ್ಲ ಇಲ್ಲೇ ಒಂದೇ ಕಡೆ ಬಂದ್ಬಿಟ್ರೆ ಎಲ್ಲ ಕಾರ್ಯಕ್ರಮಗಳನ್ನ ಇಲ್ಲೇ ಮಾಡಬಹುದು. ಯಾವಾಗ ಹಣ ರಿಲೀಸ್ ಆಯ್ತೋ ಕಟ್ಟಡ ಕಾಮಗಾರಿ ಕೆಲಸ ಶುರುವಾಯಿತು. ಇದು ಸೂಪರ್ 3ಯ ಮತ್ತೊಂದು ಮೆಗಾ ಇಂಪ್ಯಾಕ್ಟ್. ಇದನ್ನ ಇಲ್ಲಿಗೆ ಬಿಡೋದಿಲ್ಲ. ಅರಸು ಕಟ್ಟಡ ಕಂಪ್ಲೀಟ್ ಆಗೋವರೆಗೆ ಸೂಪರ್ 3 ಬೆನ್ನಟ್ಟುತ್ತಲೇ ಇರುತ್ತೆ. ಕ್ಯಾಮರಾಮ್ಯಾನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನೋಡಿ